ಪದ್ದಿ ಪದ್ದಿ, ಅಯ್ಯೋ ಬೇಗ ಬಾರೆ ಪದ್ದಿ. ಎಷ್ಟು ಲೇಟ್ ಮಾಡ್ತೀಯ ನೀನಂತುನ್ವೆ. ಏ ಸರ್ನ ಬಾ, ಪೂಜೆಗೆ ಟೇಮ್ ಆಯ್ತದೆ. ಪುರೋಹಿತರಾಗ್ಲೇ ಬಂದವ್ರಂತೆ. ನಮ್ಮ ಅಮ್ಮ ಅಲ್ಲಿ ಫೋನ್ ಮೇಲೆ ಫೋನ್ ಆಗ್ತೈತೆ. ಅಮ್ಮದೇನೋ ಟೇಮ್ ನೋಡ್ಕೊಂಡು ಈಚೆ ಕಡೆಗೆ ಬರೋದಂತೆ. ಒಳ್ಳೆ ಕಾಲದಾಗೆ ನೀ ಮನೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಯಾರೋ ಹೇಳೋರಂತೆ. ಅದಕ್ಕೆ ನೀ ಒಳ್ಳೆ ಟೈಮಾಗೆ ನೀ ಮನೆ ಬಿಡಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತೈತೆ. ಏ ಬಾಮ ಬೇಗ. ಅಯ್ಯ ಇರ ಮಗನೆ ಬಂದೆ ಇತ್ಲ ಹೂವ ಬುಡ್ಸ್ಕತಾ ಇದ್ದೆ. ಇನ್ಕಾದ್ರೂ ಶಾನೆ ಹೂವ ಕೇಳ್ಗಿಳಿದ್ರೆ ಪೂಜೆ ಸಾಮಾನೆಲ್ಲ ತಕೊಂಡ್ ಹೋಗವ್ರೆ. ಆದ್ರೆ ಏನಾರ ಶಾನೆ ಏನಾರ ಕೇಳ್ಬಿಟ್ರೆ ಅಂತ. ವಾ ಯೋಸು ಕೊಟ್ರೆ ಅದಾಗ್ಲೇ ನಿನಯ. ಈಗ ಹಿಂಗೆ ಹೇಳ್ತಿದ್ದಲ್ಲ, ಆಗ್ಲೇ ಎಷ್ಟೊಂದು ಎಲ್ಲನೂ ಪೂಜೆ ಸಾಮಾನು ಹೂವು ಒಂದು ಗಾಡಿ ಕೊಟ್ಬಿಟ್ಟು ಬಂದಿದ್ದೀನಿ ಬಾ. ಇನ್ನೆಷ್ಟು ಬೇಕಾಯ್ತದೆ ಅಮ್ಮ ಟೇಮ್ ಆಯ್ತದ ಬಾಮ. ನೀನೇ ಪೂಜೆ ಮಾಡ್ಬೇಕು ಅಂತ ಗೊತ್ತು ತಾನೆ. ಸರ್ನ ಬಾ ನೀನು, ನಿಧಾನ ಮಾಡ್ಬೇಡ. ಅಯ್ಯೋಯ್ಯೋಯ್ಯೋ ಬ್ಯಾಳಿಗೆ 5 ಗಂಟೆಗೆ ಎದ್ದು ಒಳಗಿಂದ ಚಿಕನ ಕಸ ಗುಡಿಸಿ ಸ್ನಾನ ಮಾಡಿ ಸಾರಿಸಿ ಪೂಜೆ ಮಾಡಿ ಎಲ್ಲ ಮಾಡಿರೋಳು ನಾನು. ನನ್ಗೇನೆ ತಡ ಆಯ್ತದೆ ಅಂತ ಹೇಳ್ತಾನೆ ಇವಾಗ. 8 ಗಂಟೆ ಗಂಟ ಮನೆ ಕಂಡು. ಸರಿ ಸರಿ ನೋಡಿರಿ, ಇನ್ ಯಾಕೆ ಇನ್ನು ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ನೋಡಿರಿ. ನಡಿಯಪ್ಪ ಟೇಮ್ ಆಯ್ತು. ಯಪ್ಪ 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 ಯಾ ಪಾಟಿ ಲೇಟ್ ಮಾಡ್ತೀಯ ಕಣ್ಪದಿ. ಆವಾಗಿಂದ ಕಾಯ್ತಾನೆ ಇದೀವಿ, ಈಗ ಬತ್ತಿ ಯಾಕೆ ಬತ್ತಿ ಅಂತ. ಬಾ. ಸರ್ನ ಪುರೋಹಿತರು ಅವಾಗಿಂದ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ರು. ಬಾ ಪೂಜೆ ಮಾಡ್ಬಿಟ್ಟು ನೀನೇನಿಯ ಇದು ಅದೇನು ದೀಪಗಿ ಪಂಟಿಸ್ಬಿಟ್ಟು ಮಂಗಳಾರತಿ ಬೆಳಗ್ ಬಾ. ಆವಾಗಿಂದ ಪುರೋಹಿತರು ಹೂವಾಗಿವ ಎಲ್ಲ ಜೋಡಿಸ್ಕೊಂಡು ನಿನ್ಗೋಸ್ಕರ ನೀನು ಕಾಯ್ತಾ ಇದ್ರು. ಪುರೋಹಿತ್ರೆ ಹೂವಾಗಿವ ಏನಾರ ಶಾನೆ ಬೇಕಾಯ್ತದೇನೋ ಅಂತ ಕಿತ್ಕೊಂಬಿಟ್ಟು ಬರಕ್ ಹೋಗಿದ್ದೆ. ಹೊಸಿ ತಡ ಆಯ್ತು. ಈಗ ಹೇಳಿ ಏನ್ ಮಾಡ್ಬೇಕು ಅಂತ ಹೇಳಿ. ಕೂತ್ಕೊಳ್ಳಮ್ಮ, ಕೂತ್ಕ ಗಂಡ ಹೆಂಡ್ರು ಇಬ್ರು ಕೂತ್ಕೊಳ್ಳಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಮಂಗಳಾಯ ಮಹಾ ಬುಧಾಯ ಮಹಾ ಗುಣಾಯ ಮಹಾ ಶುಕ್ಲಾಯ ಶನ್ಯಾಯ ಮಹಾ ಓಂ ಕೇತುವೆ ನಮಃ. ಓಂ ರಾಮಾಯ ನಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಸ್ತೆ ನಮಃ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಸ್ತೆ ಸೋ ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣೀ ನಮೋಸ್ತುತೆ. ಓಂ ಮಂಗಳಾಯ ನಮಃ ಬುಧಾಯ ನಮಃ ಗುರಾಯ ನಮಃ. ಓಂ ಶುಕ್ರಾಯ ನಮಃ ಓಂ ಕೇತುವೆ ನಮಃ ಓಂ ವಕ್ರತುಂಡಾಯ ನಮಃ ಓಂ ಪೇಂದ್ರಾಯ ನಮಃ. ಓಂ ಗಣೇಶಾಯ ನಮಃ ಓಂ ಈಶ್ವರಾಯ ನಮಃ. ಓಂ ಲಕ್ಷ್ಮ್ಯಾಯ ನಮಃ ಓಂ ಸರಸ್ವತಾಯ ನಮಃ ಓಂ ಮಂಗಳಾಯ ನಮಃ. ಓಂ ನಮೋ ಕೇತುವೆ ನಮಃ ಓಂ ಚಂದ್ರಾಯ ನಮಃ ಓಂ ಮಂಗಳಾಯ ನಮಃ. ಓಂ ಬುಧಾಯ ನಮಃ ಓಂ ಗುರಾಯ ನಮಃ ಓಂ ಶುಕ್ರಾಯ ನಮಃ ಓಂ ನಮೋ ಕೇತುವೆ ನಮಃ. ನೋಡ್ಪ ತಕ ಮಂಗಾರಿ ತಟ್ಟೆ ತಕೊಂಡು ಗಂಡ ಹೆಂಡ್ರು ಇಬ್ರು ಬೆಳಗ್ರಿ. ಆಮೇಲೆ ಭೂಮಿಗೆ ತಾಯಿಗೆ ಮುಕ್ಕೊಂಡು ಏನಪ್ಪ ಎಲ್ಲನೂ ಸೌಖ್ಯವಾಗಿ ನಡ್ಸ್ಕೊಂಡು ಹೋಗು, ಎಲ್ಲ ಕೊಟ್ಟಿಸ್ತಾ ಇದೀವಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಕೈ ಮುಕ್ಕೊಂಡು ಆಮೇಲೆ ಪಾಯ ತೊಡಕ್ಕೆ ಒಂದು ಎರಡು ಸಲ 3 ಸಲ ಹಿಂಗೆ ಒಗದ್ಬಿಟ್ರೆ ಸರೋಯ್ತು. ಸರಿನಾ? ತಗೊಳ್ರಿ ಮಂಗಳಾರತಿ ತಟ್ಟೆನ. ಇಬ್ರು ಗಂಡ ಹೆಂಡ್ತಿ ಇಬ್ರು ಭೂಮಿ ತಾಯಿಗೆ ಮುಕ್ಕೊಂಡು ಒಳ್ಳೇದು ಮಾಡಪ್ಪ, ಎಲ್ಲ ಸರಾಗವಾಗಿ ನಡ್ಕೊಂಡು ಹೋಗ್ಲಪ್ಪ, ಎಲ್ಲ ಕೊಟ್ಬೇಕಾದ್ರೆ ತೊಂದರೆ ಆಗಿದ್ದಂಗೆ ಇರ್ಲಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿ. ತಗೊಳ್ಳಿ ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ನೋಡ್ರಿ, ಭೂಮಿ ತಾಯಿನ ನೆನೆಸ್ಕೊಂಡು ನೀಟಾಗಿ ಇಬ್ರು ಮಂಗಳಾರತಿ ಬೆಳಗ್ಬಿಟ್ಟು ಆಮೇಲೆ ಒಂದು 2 ಸಲ ಅಗಿರಿ. ಇಟ್ಟಿಗೆ ಎಲ್ಲನೂ ಎಲ್ಲ ಇಲ್ಲಿ ಇಟ್ಟಿದೀವಲ್ಲ, ಎಲ್ಲ ಪೂಜೆ ಮಾಡಿದೀವಲ್ಲ, ಒಂದ್ಸಲ ಎಲ್ಲ ಮಂಗಳಾರತಿ ಮಾಡಿ ಎದ್ದೊಳಮ್ಮ. ಎದ್ಬಿಟ್ಟು ಎಲ್ಲ ಸೂರ್ಯ ದೇವಂಗೆಲ್ಲ ನಮಸ್ಕಾರ ಮಾಡ್ಬಿಟ್ಟು ಒಂದ್ಸಲ ಎಲ್ಲ ಕೈ ಮುಗಿದ್ಬಿಡು. ದೇವ್ರೆ ನೀನೇ ಕಾಪಾಡಬೇಕು. ನನ್ನ ಮಗ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಯ ಹಾಕ್ಸ್ಬೇಕು ಅಂತ ಮುಂದೆ ಬರ್ತಾವನೆ. ದಯವಿಟ್ಟು ಏನೂ ತೊಂದರೆ ಆಗಿದ್ದಂಗೆ ಗಣಪ ನೀನೇ ವಿಘ್ನ ವಿನಾಯಕ. ಎಲ್ಲನೂ ವಿಘ್ನನೂ ಪಾರು ಮಾಡಿಬಿಟ್ಟು ನನ್ನ ಮಗ ಕ್ಲೀನಾಗಿ ಎಲ್ಲನೂ ಬಿಸ್ನೆಸ್ ಶುರು ಮಾಡಂಗೆ ಮಾಡಪ್ಪ. ಏನು ಮನೆ ಕಟ್ಬೇಕಾದ್ರೆ ಏನು ತೊಂದರೆ ಆಗದಿದ್ದಂಗೆ, ಏನು ಆಗದಿದ್ದಂಗೆ ನೀನೇ ಕಾಪಾಡಬೇಕು ತಂದೆ. ನೀನು ನಂಬ್ಕೊಂಡೆ, ನೀನು ಭೂಮಿ ನಿಮ್ಮ ನಂಬ್ಕೊಂಡೆ ನಾವೆಲ್ಲ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ಬಾಮ, ಇಲ್ಲಿ ಇಟ್ಟಿಗೆಗಳವಲ್ಲ, ಇಲ್ಲೂ ಬೆಳಗ್ಬಿಟ್ಟು ತಟ್ಟೆನ ಅಲ್ಲೇ ಇಕ್ಬಿಟ್ಟು ಒಂದು 3 ಸಲ ಅಗದ್ಬಿಡು ಭೂಮಿನ. ಬೆಳಗಮ್ಮ, ನೀಟಾಗಿ ಬೆಳಗು. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಂ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಂಗಳಾರತಿ ತಟ್ಟೆನ ಅಲ್ಲೇ ಇಕ್ಬಿಡಮ್ಮ. ಅಲ್ಲೇ ಇಕ್ಬಿಟ್ಟು ಒಂದು 3 ಸಲ ಅಲ್ಲಿ ಇದನ್ನ ಅಗದ್ಬಿಡು. ಅಲ್ಲಿ ಒಂಚೂರು ಹಾಲು ಎಲ್ಲ ಬಿಟ್ಬಿಟ್ಟು 3 ಸಲ ಅಗದ್ಬಿಡು. ಸರಿ ಸ್ವಾಮಿಯರೇ. 3 ಸಲ ಸುಮ್ಮನೆ ಹಂಗೆ 3 ಸಲ ಹಿಂಗೆ ಅಗ್ಯಮ್ಮ. 3 ಸಲ ಹಿಂಗೆ ಭೂಮಿ ಹಿಂಗೆ ಮುಟ್ಟಿಸ್ಬಿಡು ಸಾಕು. ನಿನ್ನಿಂದನೇ ಶುರುವಾಗ್ಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಬಿಟ್ಟು ನೀನೇನೆಯ ಶುರು ಮಾಡು. ಹಿಂಗೆ 3 ಕಿತ ಹಿಂಗೆ ಎತ್ತಿಂಗ್ ಹಾಕಮ್ಮಿ ಸಾಕು. ಇನ್ನು ಉಳಿದಿರೋದೆಲ್ಲ ಪಾಯ ಎಲ್ಲ ತೋಡ್ಕೊತಾರೆ ಬಂದ್ಬಿಟ್ಟು. ಅಜ್ಜಿ ಏನು ಹೇಳು, ಈ ಥರ ಪೂಜೆ ಎಲ್ಲ ಮಾಡಿ ಮನೆ ಮಂದಿ ಎಲ್ಲ ಸೇರ್ಕೊಂಡು ಏನಾರ ಶುರು ಮಾಡಿದ್ರೆ ಖುಷಿನೇ ಬೇರೆ ಅಲ್ವಾ. ಬ್ಯಾರೆ ಎಲ್ಲರೂ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಮಾಡ್ಬೋದು. ಆದರೆ ಮನೆಯಲ್ಲ ಸೇರ್ಕೊಂಡು ಹಿಂಗೆ ಖುಷಿಯಾಗಿ ಮಾಡೋದೇನೇ ಬ್ಯಾರೆ ನೋಡಿ. ಪೂಜೆ ಪುನಸ್ಕಾರಗಳಂತೆಲ್ಲ ಮಾಡ್ಬಿಟ್ಟು ಪೊದ್ದು ಆಂಟಿ ಕೈಯಾಗೆಲ್ಲ ಮಾಡಿಸ್ತಿರೋದಕ್ಕೆ ಏನೋ ಒಂಥರ ಸಮಾಧಾನ ಆಯ್ತಾಯ್ತು ನನಗಂತೂ. ಕಣವ, ಅದಕ್ಕೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಎಲ್ಲನೂ ಇರೋದು. ನೋಡು, ನಮ್ಮ ಪೊದ್ದಿ ಕೈಯಿಂದ ಏನು ಮಾಡಿದ್ರು ಎಲ್ಲ ಒಳ್ಳೇದೇ ಆಯ್ತದೆ ಹೇಳು. ಹೆಂಗೋ ತಕ್ಕ ಪಾಯದ ಪೂಜೆ ಹೆಂಗೋ ಶ್ರಾವಣದಾಗೆ ನೀವು ರೀತಿ ಹೆಂಗೋ
ಸದ್ಯ ಇದೊಂದು ಹೊರದು ಬಿಟ್ರೆ ಇನ್ನು ಅಲ್ಲಿ ನನ್ನ ಮೊಮ್ಮಗೊಂದೊಂದು ಮದುವೆ ವಿಷಯ ಐತೆ. ಆ ಹುಡುಗಿನ ಮದುವೆ ವಿಷಯಕ್ಕೆ ಏನು ದೇವಸ್ಥಾನದಾಗ ತಾಳಿ ಕಟ್ಕೊಳ್ಳೋದಲ್ಲ, ಹೋಗ್ಬಿಟ್ಟು ಅದನ್ನೊಂದು ಕಿತ ಮಾತಾಡ್ಕೊಂಡು ಬೇರೆ ಬರಬೇಕು. ಇದು ಪೂಜೆ ಆಗಲಿ ಅಂತ ಕಾಯ್ತಾ ಇವನಿ. ಆಮೇಲೆ ಸೀದಾ ನೆಟ್ಗಳು ಹೋಗ್ಬಿಟ್ಟು ಹೆಂಗೋನು ಅತ್ತಾಗೆಲ್ಲ ಅದನ್ನು ಮದುವೆಗಿದ್ದೆಲ್ಲ ಮುಗಿಸ್ಬಿಟ್ರೆ ನಂದು ಇನ್ನೇನು ಶಾನೆ ಕರ್ತವ್ಯ ಇರೋಕ್ಕಿಲ್ಲ. ಹ್ಞೂ ಆಯ್ತು ಪುರೋಹಿತ್ರೆ. ಹ್ಞೂ ಸರಿನಮ್ಮ, ಎಲ್ಲ ಒಳ್ಳೇದಾಗ್ತೈತೆ. ಇನ್ನು ಸಿಹಿ ತಂದಿದೆಯಲ್ಲ, ಸಿಹಿನ ಎಲ್ರಿಗೂ ಹಂಚ್ಬಿಟ್ಟು ಇನ್ನು ಕೆಲಸನ ನೀವು ಶುರು ಮಾಡ್ಬೋದು. ಒಳ್ಳೆ ದಿನ ನೀನು ಕೆಲಸನ ಶುರು ಮಾಡಿದ್ದೀರಾ, ಎಲ್ಲ ಒಳ್ಳೆ ದಿನನೇ ಆಗ್ತೈತೆ. ಆ ದೇವರು ನಿನಗೆ ಒಳ್ಳೆ ದಿನನೇ ಮಾಡಲಿ. ಸರಿನಾ? ಎಲ್ಲ ದೇವರು ಆಶೀರ್ವಾದ ಎಲ್ಲ ನಿಮ್ಮ ಮೇಲಿರಲಿ. ಎಲ್ಲ ಒಳ್ಳೇದಾಗ್ತೈತೆ. ಸಿಹಿನ ಎಲ್ರಿಗೂ ಹಂಚ್ಬಿಟ್ಟು ಇವತ್ತೇನಾದ್ರು ಮನೆಯಾಗೆ ಸಿಹಿ ಮಾಡ್ಕೊಂಡು ತಿಂದ್ಬಿಡ್ರಮ್ಮ. ಸರಿ ಪುರೋಹಿತ್ರೆ ಇವತ್ತಿಂದನೇ ನೀ ಎಲ್ಲ ಕೆಲಸ ಶುರು ಮಾಡ್ಕೊಬಿಡೋದಾ? ಯಾಕಂದ್ರೆ ಟೈಮ್ ಸರಿ ಇಲ್ಲ, ಅದು ಇದು ಅಂತೆಲ್ಲ ಅದು ಇದು ಮಾತಾಡ್ತಾರಲ್ಲ. ಇವಾಗಲೇ ಶುರು ಮಾಡಿ ಅಂತಂದ್ರೆ ಕೆಲಸದವರೆಲ್ಲ ಬಂದ್ಬಿಟ್ಟು ಅವ್ರು ಆಗ್ಲೇ ಪಾಯ ತೊಡಕ್ಕೆ ಅಂತ ಹೇಳ್ಬಿಟ್ಟು ಈಗಲೇ ಶುರು ಮಾಡಿ ಅಂತ ಹೇಳಿದ್ರೆ ಈಗಲೇ ನೀ ಶುರು ಹಚ್ಕೊಬಿಡೋದೇನೆ ನೀ. ಇವತ್ತಿಂದ ಯಾವಾಗನ ಮಾಡ್ಬೋದಮ್ಮ. ಈಗ ನೀವು ಒಂದ್ಸಲ ಪಾಯಿ ಪೂಜೆ ಮಾಡ್ಬಿಟ್ಟು ಶುರು ಮಾಡಿದ್ಯಾ ಅಂದ್ರೆ ಇವತ್ತು ನಾಳೆ ನಾಳೆ ನಾವು ಆರ ಬಿಟ್ಕೊಂಡನ ಮಾಡ್ರಿ, ಏನು ತೊಂದರೆ ಇಲ್ಲ. ಎಲ್ಲ ಒಳ್ಳೇದಾಯ್ತದೆ. ಪೂಜೆ ಮಾಡೋದು ಮಾತ್ರ ಲೆಕ್ಕ. ಪೂಜೆ ಮಾಡಿ ನಿನ್ನ ಭೂಮಿ ಅಗ್ಯೋದು ಮಾತ್ರ ಲೆಕ್ಕ. ಇನ್ನು ಉಳಿದಿರೋ ನೀವು ಯಾವಾಗನ ಶುರು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸರಿನಾ? ಎಲ್ಲ ಒಳ್ಳೇದಾಗ್ಲಿ ಕಣಮ್ಮ. ಸರಿ ಪುರೋಹಿತ್ರೆ ಆಯ್ತು. ಸರಿ ಕಣಮ್ಮ, ನಾನು ಇನ್ನು ಬರ್ತೀನಿ. ಮಗ ತಗ ಸ್ವೀಟ್ ಎಲ್ರಿಗೂ ಹಂಗೆ ಸ್ವೀಟ್ ಹಂಚ್ಬಿಟ್ಟು ಅದೇನೋ ಎಲ್ಲ ಒಳ್ಳೇದಾಗ್ಲಿ ನಿನ್ ಕೆಲಸನ ಶುರು ಮಾಡ್ಕ. ಸರಿನಾ? ಮನೆಗೆ ಹೋಗ್ಬಿಟ್ಟು ಒಂಚೂರು ಪಾಯಸ ಗೀಸ ಏನಾರ ಮಾಡ್ತೀನಿ ನಾನು. ತಗ ಎಲ್ರಿಗೂ ಹಂಚ್ ತಗ. ಸರಿ ಕಣಮ್ಮ. ಅಪ್ಪ ತಗ ಸ್ವೀಟ್ನ ಮನೆಗಳವ್ರಿಗಿರ್ಲಿ, ಅಲ್ಲಿ ಕೂಲಿಯರೆಲ್ಲ ನಿಂತವ್ರಲ್ಲ ಅವ್ರಿಗೆಲ್ಲ ಮೊದಲು ಕೊಡು. ನೋಡು ಅವಾಗಿಂದ ಕಾಯ್ಕೊಂಡು ನಿಂತವ್ರು ಎಲ್ರಿಗೂ ಸ್ವೀಟ್ ಕೊಟ್ಬಿಟ್ಟು ಊಟಕ್ಕೆಲ್ಲ ಮಂತಕ್ಕೆ ಬಾ ಅಂತ ಹೇಳ್ಬಿಟ್ಟು ಎಲ್ಲ ಪಾಯಸ ಗೀಸ ಅನ್ನ ಸಾರು ಏನಾರ ಮಾಡಾಕುದ್ರೆ ಆಯ್ತು. ಸರಿನಪ್ಪ. ಮೊಮ್ಮಗನೇ ಕೊನೆಗೂ ಸಾಧಿಸ್ಬಿಟ್ಟೆ. ಹೆಂಗೋ ಪಾಯಿ ಪೂಜೆ ಅಂತ ಹೇಳ್ಬಿಟ್ಟು ಕೊನೆಗೂ ಪಾಯಿ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ಒಳ್ಳೇದಾಗ್ಲಿ ಕಣಪ್ಪ ನಿಂಗೆ. ಆಶೀರ್ವಾದ ನನ್ನ ಆಶೀರ್ವಾದ ಯಾವಾಗೂ ನಿನ್ನ ಮೇಲೆ ಇರ್ತದೆ. ಏನೋ ಸಂದಕ್ಕೆ ಬಿಸಿನೆಸ್ ತರ ಮಾಡಿ ಚೆನ್ನಾಗಿ ಬೆಳಿಬೇಕು, ನೀನು ಟಾಪ್ ಆಗಿ ಬರಬೇಕು. ಸರಿ ಅಜ್ಜಿ, ಆಯ್ತು. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದನೂ ನಮ್ಗೆ ತುಂಬಾನೇ ಸಹಾಯ ಆಗ್ಬಿಟ್ಟೈತೆ. ಇಬ್ರು ಸೇರಿ ಅಲ್ವಾ ಮಾಡ್ತಿರೋದು. ಎಲ್ಲ ಒಳ್ಳೇದೇ ಆಗ್ತೈತೆ ಅಂತ ನಂಬಿಕೆ ನನಗಂತೂ ಐತೆ. ತಗೊಳ್ಳಿ ಸ್ವೀಟ್ ತಗೊಳ್ಳಿ. ಇನ್ನೊಂದು ಹೋಗ್ಬಿಟ್ಟು ಕೆಲಸದವ್ರಿಗೆ ಬಂದಿರೋರಿಗೆಲ್ಲನೂ ಕೊಡಬೇಕು. ಹೆಂಗೋ ಇವತ್ತಿಂದ ನೀನು ಕೆಲಸ ಶುರು ಮಾಡಿದ್ರೆ ಇನ್ನೊಂದು ಬೇಗನೆ ಒಂದು 5 ತಿಂಗಳು ಅಷ್ಟರೊಳಗಡೆ ಎಲ್ಲ ಮುಗಿಬೋದು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಬಿಸ್ನೆಸ್ ಎಲ್ಲ ಶುರು ಮಾಡೋದೇನೆ. ಹೌದು. ಸರಿ, ಅಲ್ಲಿರೋರಿಗೆಲ್ಲ ಸ್ವೀಟ್ ಕೊಟ್ಬಿಟ್ಟು ಬರ್ತೀನಿ. ನೋಡವ, ಕಷ್ಟನ ಸುಖನ ಸಂಸಾರ ಅಂದ್ಮೇಲೆ 100 ವಿಷಯ ಬರ್ತವೆ ಹೋಯ್ತವೆ. ಹೆಂಗೋ ಜೀವನ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿರ್ಬೇಕು. ಸರಿನಾ? ನಿನ್ ಗಂಡಂಗೆ ಅದೇನು ಬುದ್ಧಿ ಕಲಿಸ್ತೀಯೋ ಏನು ಮಾಡ್ತೀಯೋ ಅದೆಲ್ಲ ಬೇಡ. ಹೆಂಗೋ ಈ ಬಿಸಿನೆಸ್ ಅದು ಇದು ಅಂತ ಹೆಂಗೋ ನನ್ನ ಮಗಂಗೆ ಒಂಚೂರು ಬುದ್ಧಿ ಹೇಳಿ ಶುರು ಮಾಡಿದ್ಯಾ. ಎಲ್ಲ ಒಳ್ಳೇದಾಗ್ಲಿ. ಸರಿನಾ? ಇವನೇ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ನನ್ನ ಮಗ ಅಲ್ವಾ? ಈಗ ನನ್ನ ಮಗಂಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಏನು ಕೆಟ್ಟದ್ದು ಮಾಡ್ದಿದ್ದಂಗೆ, ಏನು ಜಗಳ ಪಗಳ ಆಗ್ದಿದ್ದಂಗೆ ಹೆಂಗೋ ಬಿಸಿನೆಸ್ ನಡ್ಕೊಂಡು ಹೋಗ್ಬಿಟ್ರೆ ಸಾಕು. ಅಯ್ಯೋ ಆಂಟಿ, ನಾನೇನು ಬಿಸ್ನೆಸ್ಸಾಗಿ ಇಲ್ಲೇ ಇರಬೇಕು ಅಂತ ಅನ್ಕೊಂಡಿಲ್ಲ. ಎಲ್ಲ ಇವ್ರಿಗೆ ಬಿಟ್ಕೊಟ್ಟು ನಾನು ಊರಿಗೆ ಹೋಗೋಣ ಅಂತಲೂ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ನೂ ನೋಡಬೇಕು ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ನೋಡಮ್ಮ, ನಿನ್ಗೆ ಹೆಂಗೆ ಅನುಕೂಲ ಬರುತ್ತಾ ಹಂಗೆ ಮಾಡು. ನಾನು ಯಾವುದಕ್ಕೂ ಬ್ಯಾಡ ಅದು ಇದು ಅಂತ ಹೇಳಲ್ಲ. ಅಲ್ಲ ಪಾಯಿ ಪೂಜೆ ಆಗೈತಲ್ಲ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸರಿ ಆಂಟಿ, ನಿಮಗೆ ಬೇಜಾರಾಗೋ ಥರ ನಾನು ಏನೂ ಮಾಡಲ್ಲ. ಎಲ್ಲನೂ ನಿಮಗೆ ಖುಷಿಯಾಗೋ ಥರ ಏನೇ ಮಾಡ್ತೀನಿ ಬಿಡಿ. ಸರಿ ಕಣಮ್ಮ, ಆಯ್ತು. ಅತ್ತೆ ಬರ್ರಿ ಮಂತಕ್ಕೆ ಹೋಗೋಣ. ಹಂಗೇನೆ ಇವ್ರಿಗೆಲ್ಲ ಅಡುಗೆ ಮಾಡಬೇಕಲ್ಲ. ಕೂಲರೆಲ್ಲ ಬರ್ತಾರಂತೆ. ಇನ್ನೊಂದು ಈಗೇನು ಆಗಲೇ 9-10 ಗಂಟೆ ಆಯ್ತಾ? ತಿರುಗಿ ಎಲ್ಲನೂ 12 ಗಂಟೆ 1 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಬರ್ರಿ ಒಂಚೂರು ಪಾಯಸ ಗೀಸ ಎಲ್ಲ ಮಾಡೋಣ. ನಡಿ ಪತಿ, ನಡಿ ಬನ್ನಿ ಆಂಟಿ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ಸರಿ ಬಾ ಬಾಮ್ಮ ಹೋಗೋಣ. ಅರ್ಜೆಂಟಾಗಿ ಜಾಸ್ತಿ ಅಡುಗೆ ಮಾಡಬೇಕಲ್ಲ. ಬರ್ರಿ ಹೋಗೋಣ. ದೇವ್ರೆ, ಎಲ್ಲ ಒಳ್ಳೇದಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕಪ್ಪ.